ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಏನಪ್ಪ ಅಂದರೆ ಗಾಡಿ ತಗೊಂಡು ಇವತ್ತು ಹಾಸನಲ್ಲಿದ್ದೀನಿ. ಸೊ ನೆನ್ನೆ ಬೇಗ ಬಂದೆ, ಹಂಗಾಗಿ ಇವತ್ತು ಗಾಡಿಲೇ ಬಂದಿದ್ದೀನಿ. ಸರ್ನ ಕರ್ಕೊಬಂದು ಇವತ್ತು ವಾಪಸ್ ಹಾಸನಕ್ಕೆ ಬಿಡಬೇಕು. ಸೊ ಹಂಗಾಗಿ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಗಾಡಿ ಬಂದು 25,000 ಓಡಿದೆ ಆಲ್ರೆಡಿ. ರಿವ್ಯೂ ಕೊಡಬೇಕು, ರಿವ್ಯೂ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಮಾಡ್ತೀನಿ ರಿವ್ಯೂನ. ಸೊ ಬನ್ನಿ ಇವಾಗ ಹೋಗೋಣ. ಈಗ ಕರೆಕ್ಟಾಗಿ ನಾನು ಹಾಸನಲ್ಲಿದ್ದೀನಿ. ಸೊ ಹಾಸನ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ. ಇವಾಗ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗುತ್ತೆ, 7:45 8 ಗಂಟೆ. ನಿಧಾನಕ್ಕೆ ಹೋಗೋದಲ್ಲ, ಹಂಗಾಗಿ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಏನು ವಿಷಯ ಅಂದರೆ ಈ ಹಾಸನ್ ರಿಂಗ್ ರೋಡ್ ಇದೆಯಲ್ಲ, ಔಟರ್ ರಿಂಗ್ ರೋಡು, ಬರೀ ಹಂಸ್ಗಳು ಹಾಕ್ಬಿಟ್ಟವ್ರೆ. ಸಿಕ್ಕಾಬಟ್ಟೆ ಬೇಜಾರು ಈ ರೋಡಲ್ಲಿ ಓಡಾಡೋಕ್ಕೆ. ಕರೆಕ್ಟಾಗಿ ಇಷ್ಟಿಷ್ಟು ದೂರಕ್ಕೆ ಹಂಸ್ಗಳು ಹಾಕವ್ರೆ. ಸಿಕ್ಕಾಬಟ್ಟೆ ಹಿಂಸೆ ಇದು. ನೋಡಿ, ಒಂದಾಯಿತು, ಆಲ್ರೆಡಿ 3 ಆಯ್ತು ಹಂಸು ನಾನು ಬಂದಾಗಿಂದ. ಇವಾಗಿಲ್ಲ ಒಂದು ಹಂಸ ಐತೆ, ಮತ್ತೆ ಇನ್ನೊಂದು ಹಂಸ ಮುಂದೆ. ಸಿಕ್ಕಾಬಟ್ಟೆ ಬೇಜಾರು ಈ ರೋಡಲ್ಲಿ ಓಡಾಡೋಕ್ಕೆ. ಸಿಕ್ಕಾಬಟ್ಟೆ ಹಂಸು, ಸುಮ್ಮನೆ ಮೈಲೇಜು ಬರೋಲ್ಲ, ಏನಿಲ್ಲ. ಗೇರ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಸೊ ವಿಶಾಲ್ ಮಾರ್ಟ್ ಹಾಸನದ್ದು. ಇದೆ ಬೇಲೂರು ಕಡೆಗೆ. ಟೈಮ್ ಬಂದು ನೋಡಿ, 7 ಗಂಟೆನೋ ಆಗೈತೆ ಟೈಮು. ಇಲ್ಲಿಂದ ಈಗ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ನಿಧಾನಕ್ಕೆ ಹೋಗೋದಲ್ವಾ, ಹಂಗಾಗಿ 8 ಗಂಟೆ ಆಗುತ್ತೆ. ಫ್ಯೂಯಲ್ ಎಲ್ಲ ಇದೆ. ವಾಪಸ್ ಕರ್ಕೊಬಂದು ಬಿಡೋದು ಅಷ್ಟೇ. ಇವತ್ತಿನೇನಿಲ್ಲ, ಡ್ಯೂಟಿ ರಜೆ ಇವತ್ತು. ಸೊ ಬನ್ನಿ, ಒಳ್ಳೆ ದೇವ್ರ ಹಾಡು ಹಾಕೊಂಡು ಹೋಗ್ತಾ ಇದ್ದೀನಿ ಕಾರಲ್ಲಿ. ಸೊ ಯಾಕಂದರೆ ಹಾಡನ್ನ ಪ್ಲೇ ಮಾಡೋಂಗಿಲ್ಲ, ಕಾಪಿರೈಟ್ ಅಪ್ಲೈ ಆಗುತ್ತೆ, ಹಂಗಾಗಿ. ಸೊ ಇದು ಬಂದ್ಬಿಟ್ಟು ಸಿಗ್ನಲು. ಈ ಸಿಗ್ನಲ್ ವರ್ಕೇ ಆಗಲ್ಲ ಒಂದೊಂದು ದಿವಸ. ಬೇಕು ಅಂದಾಗ ವರ್ಕ್ ಆಗಲ್ಲ, ಬೇಡ ಅಂದಾಗ ವರ್ಕ್ ಆಗುತ್ತೆ ಈ ಸಿಗ್ನಲ್ಲು. ಸೊ ಮುಂದೆ ಫಾಗ್ ನೋಡಿ ಏನು ಕಾಣಿಸ್ತೈತೆ ಅಂದರೆ, ಈ ರೇಂಜಿಗೆ ಫಾಗ್ ಐತೆ. ಇವತ್ತು ದಿನ ಇರುತ್ತೆ ಅನಿಸುತ್ತೆ, ಬಟ್ ನಾವು ಹೋಗೋದು ಲೇಟಲ್ಲ, ಹಂಗಾಗಿ ಗೊತ್ತಾಗಲ್ಲ ನಮಗೆ. ಮುಂದೆ ಮಿರರ್ ಎಲ್ಲ ಫಾಗಲ್ಲಿ ತುಂಬ ಹೋಗ್ಬಿಟ್ಟೈತೆ. ಯಾವುದಕ್ಕೂ ಲೆಫ್ಟಲ್ಲಿರೋಣ, ಹಜಾರ್ಡ್ ಆನ್ ಮಾಡಿರೋಣ. ಸೊ ಗಾಡಿದು ರಿವ್ಯೂ ಒಂದು ಮಾಡಬೇಕು. ಓನರ್ಶಿಪ್ ರಿವ್ಯೂ 25,000 ರನ್ ಆಗೈತೆ ಗಾಡಿ. ಸೊ ಹಂಗಾಗಿ ಮಾಡೋಣ ಒಂದು ರಿವ್ಯೂನ. ಸೊ ಜನ ಇದ್ದಾರೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ಫಾಗು ತುಂಬ್ಕೊಬಿಟ್ಟೈತೆ. ನೋಡಿ, ಜನ ಎಲ್ಲ ವಾಕ್ ಮಾಡ್ತಾ ಅವ್ರೆ. ಓ, ಇದು ಪಾದಯಾತ್ರೆ ಹೋಗ್ತಾರಲ್ಲ ಮಂಜುನಾಥ ಸ್ವಾಮಿಗೆ, ಅದು ಧರ್ಮಸ್ಥಳಕ್ಕೆ. ಪಾದಯಾತ್ರೆ ಹೋಗೋರ್ದಿದು ಕರೆಕ್ಟ್ ಗೊತ್ತಾಯ್ತು. ಯಾರೋ ಫೋಟೋ ಹೊಡಿತವ್ರೆ. ಸೊ ನೋಡಿ, ಇಲ್ಲಿ ಸಿಕ್ಕಾಬಟ್ಟೆ ಫಾಗ್ ತುಂಬ್ಕೊಂಡ್ಬಿಟ್ಟೈತೆ. ರೋಡೇ ಕಾಣ್ತಲ್ಲ, ಆ ರೇಂಜಿಗೆ ಫಾಗ್ ತುಂಬ್ಕೊಂಡೈತೆ. ಪಾದಯಾತ್ರೆಗಳು ಬೇರೆ ಹೋಗ್ತಾವ್ರು, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಸೊ ತುಂಬ ದಿವಸ ಆಗ್ಬಿಟ್ಟೈತೆ ಲಾಗ್ ಮಾಡಿ, ಏನೇನು ಮಾತಾಡ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟೈತೆ. ಬಂದಂಗೆ ಲಾಗ್ ಮಾಡ್ತಾ ಇದ್ದೀನಿ, ಗೊತ್ತಾದಂಗೆ. ನೋಡ, ಸೊ ಗೈಸ್ ನೋಡಿ, ಅಲ್ಲಿ ಫುಲ್ಲು ಫಾಗು. ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಈ ರೇಂಜಿಗೆ ಫಾಗ್ ತುಂಬ್ಕೊಂಡಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಅದು ನಮ್ಮ ಹಾಸನಲ್ಲಿ. ಇದ್ರೊಳಗೂ ಒಂದು ಹಂಸ ಹಾಕ್ಬಿಟ್ಟವ್ರೆ. ಸೊ ಇನ್ನೂ ಔಟರ್ ರಿಂಗ್ ರೋಡಲ್ಲೇ ಇದ್ದೀನಿ, ಇನ್ನೂ ಹೋಗಿಲ್ಲ ಮೇನ್ ರೋಡ್ಗೆ. ಮತ್ತೆ ಇಲ್ಲೆಲ್ಲೋ ಇನ್ನೊಂದಿದೆ ಹಂಸ.
ಸ್ಪಿನ್ನಿ ತಂದಿರ್ಬೇಕು ಈ ಕಾರು. ಸ್ಪಿನ್ನಿ ಅವ್ರದ್ದು ಆ್ಯಡ್ ಹಾಕೊಂಡವ್ರೆ. ಲಿಟ್ರಲಿ ನೋಡಿ ಅಲ್ಲಿ ಫುಲ್ಲು ಫಾಗು, ಏನಂದ್ರೆ ಏನೂ ಕಾಣ್ತಾ ಇಲ್ಲ. ರೋಡು ಕ್ಯಾಮ್ರಾಗ ಒಂಚೂರಾದ್ರು ಕಾಣ್ತಾ ಇದೆ, ಅದರಲ್ಲಿ ಎದುರುಗಡೆ ಏನೂ ಕಾಣ್ತಿಲ್ಲ. ಈ ರೇಂಜಿಗೆ ಫಾಗ್ ಇವತ್ತೇ ನೋಡ್ತಾ ಇರೋದು ನಾನು. ಅಯ್ಯೋಯ್ಯಪ್ಪ. ಸರಿ ಗಾಯ್ಸ್, ಫಾಗ್ ಜಾಸ್ತಿ ಇದೆ, ನಿಮಗೆ ನಾನು ಮುಂದೆ ಸಿಗ್ತೀನಿ. ಸೊ ಗಾಯ್ಸ್, ಮೇನ್ ರೋಡಲ್ಲೂ ಫಾಗ್ ಫುಲ್ ತುಂಬಿಕೊಂಡೈತೆ. ಏನಂದ್ರೆ ಏನೂ ಕಾಣ್ತಾ ಇಲ್ಲ. ನೋಡೋಣ ಬನ್ನಿ ಇವಾಗ ಏನಾಗುತ್ತೆ ಮುಂದೆ ಅಂತ. ಫುಲ್ಲು ಫಾಗು, ರೋಡೇ ಕಾಣ್ತಾ ಇಲ್ಲ. ಆ ರೇಂಜಿಗೆ ಆಗೈತೆ, ತುಂಬ್ಕೊಂಡೈತೆ. ಏನು ಕತೆ ಮಾಡೋದೋ ಗೊತ್ತಿಲ್ಲ. ಹಜಾರ್ಡ್ ಅಂತೂ ಹಾಕೊಂಡಿದ್ದೀನಿ. ಹಿಂಗಾದರೆ 1 ಗಂಟೆ ಆದರೂ ಆಗುತ್ತೆ, 1.25 ಗಂಟೆ ಆದರೂ ಆಗುತ್ತೆ. ನೋಡಿಯಲ್ಲಿ ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಯಪ್ಪ, ಇಲ್ಲೊಂದೆರಡು ಹಂಸ್ಗಳು ಬೇರೆ ಅವೆ, ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಆರೇ ಬಿಡೋದು ಗಾಡಿ. ಸೊ ಗೈಸ್, ಈ ಥರ ಫಾಗ್ ಇದ್ದಾಗ ಏನು ಮಾಡಬೇಕು ಅಂದರೆ ಮೇಯ್ನ್ ಹೆಡ್ಲೈಟ್ ಆನ್ ಮಾಡಿರಬೇಕು, ಮತ್ತು ಹಜಾರ್ಡ್ ಲೈಟ್ ಆನ್ ಮಾಡಿರ್ಬೇಕು ಯಾವಾಗ್ಲೂ ಫಾಗಲ್ಲಿ. ಒಬ್ಬೊಬ್ರು ಹಜಾರ್ಡ್ ಲೈಟ್ ಆನ್ ಮಾಡಿರಲ್ಲ, ಬಟ್ ಆನ್ ಮಾಡಿರೋ ಒಳ್ಳೆಯದು. ಮತ್ತು ಆ ಥರ ಫಾಗ್ ಲ್ಯಾಂಪ್ ಇದ್ರೆ ಭಾರಿ ಒಳ್ಳೆಯದು ಈ ಥರ ಫಾಗಲ್ಲಿ. ಬಟ್ ಆ ಥರ ಹಾಕಂಗಿಲ್ಲ ಲೆಕ್ಕದಲ್ಲಿ, ರೂಲ್ಸ್ ಪ್ರಕಾರ ಹಾಕಂಗಿಲ್ಲ ಅವು ಎಕ್ಸ್ಟ್ರಾ ಲೈಟು ಏನೂ. ಬಟ್ ಎಕ್ಸ್ಟ್ರಾ ಲೈಟ್ ಹಾಕ್ಬೇಡಿ ಅಂತಾರೆ, ಬಟ್ ಈಗ ಏನು ಕಾಣೋದು ಇಲ್ಲ ವೈಟ್ ಲೈಟ್. ಈಗ ನಮ್ಮದೆಲ್ಲ ವೈಟ್ ಲೈಟ್ ಏನಂದ್ರೆ ಏನೂ ಕಾಣಲ್ಲ. ಸೊ ಹಂಗಾಗಿ ಈಗ ಯಾರೇ ಆಗಲಿ, ಒಂದು ಗೊತ್ತಿಲ್ಲದಿದ್ದವ್ರಿಗೆ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ ಅದು. ಸೊ ಫಾಗ್ ಬಂದರೆ ಈ ಥರ ಇದು ಮಾಡಿ ಅಷ್ಟೇ. ಹಜಾರ್ಡ್ ಆನ್ ಮಾಡ್ಕೊಳ್ಳಿ, ಹೆಡ್ಲೈಟ್ ಆನ್ ಮಾಡ್ಕೊಳ್ಳಿ. ತುಂಬ ಸ್ಪೀಡಾಗಿ ಹೋಗಕ್ಕೆ ಹೋಗ್ಬಿಡಿ, ಯಾಕಂದರೆ 60ಗಿಂತ ಮೇಲಲ್ಲಿ ಹೋಗಕ್ಕೆ ಹೋಗ್ಬಿಡಿ. ಯಾಕಂದರೆ 60ರಲ್ಲಿದ್ದರೆ ಕಂಟ್ರೋಲ್ ಆಗಿಬಿಡುತ್ತೆ ಗಾಡಿ. 70-80ರಲ್ಲಿದ್ದಾಗೆಲ್ಲ ಕಂಟ್ರೋಲ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಗಾಡಿ. ಸೊ ಹಂಗಾಗಿ 50-60 ಮೇಂಟೈನ್ ಮಾಡ್ಕೊಂಡು ಹೋಗಿ ಪಟ್ ಅಂತ ನಿಲ್ಲಿಸ್ಬೋದು. 70-80 ಮೇಲೆ ಹೋದ್ರೆ ಗಾಡಿ ನಿಲ್ಸೋಕ್ಕಾಗಲ್ಲ. ಸೊ ಇದು ನನ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನನಗೆ ಗೊತ್ತಿರೋದ್ರಲ್ಲಿ ಇದೊಂದು ಇನ್ಫಾರ್ಮೇಷನ್ನು. ಮುಂದೆ ಇನ್ನೊಂದೆರಡು ಹಂಪ್ಸ್ ಇದೆ. ಸರಿ ಗೈಸ್, ಆಯಿತು, ಮುಂದೆ ಸಿಗ್ತೀನಿ ಎಲ್ಲರಿಗೂ. ಸೊ ಗೈಸ್, ಇವಾಗ ಹೆಚ್ಚು ಕಮ್ಮಿ ಒಂದು 10-15 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ. ಸೊ ಫಾಗ್ ಅಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿನೇ ಆಯ್ತಲ್ಲ ಫಾಗು. ಸೊ ಈ ರೇಂಜಿಗೆ ಫಾಗ್ ಇವತ್ತೇ ನೋಡ್ತಾ ಇರೋದು ಈ ರೋಡಲ್ಲಿ ನಾನು. ಸೊ ಇರಲಿ ಬನ್ನಿ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ. ಸ್ವಲ್ಪ ಬಿಸಿಲು ಬರ್ತಾ ಇದೆ, ಏನು ಫಾಗ್ ಕಮ್ಮಿ ಆಗುತ್ತೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆದರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಗಾಯ್ಸ್, ಈ ಕಡೆಗೆ ಬಂದರೆ ಫಾಗೇ ಇಲ್ಲ, ಬಿಸಿಲು ಬಂದ್ಬಿಟ್ಟೈತೆ. ಏನಿದಲ್ಲ ನೋಡಿ, ಈ ಕಡೆಗೆ ಬಂದರೆ ಫಾಗೇ ಇಲ್ಲ, ಫುಲ್ ಬಿಸಿಲು, ಫುಲ್ ಕ್ಲಿಯರ್ ಆಗೈತಿ ಇವಾಗ ರೋಡು. ಬನ್ನಿ ಮುಂದೆ ಮತ್ತೆ ಸಿಗ್ಬೋದು ಮೋಸ್ಟ್ಲಿ ಫಾಗು, ನೋಡೋಣ. ಈ ಕಡೆಯಿಂದ ಅರ್ಧ ಕಿಲೋಮೀಟ್ರಿಂದ ಫಾಗ್ ಅಂತೂ ಇಲ್ಲ, ಫುಲ್ ಕ್ಲಿಯರ್ ಇದೆ. ನೋಡೋಣ, ಯಾಕಂದ್ರೆ ಬಿಸಿಲು ಬೀಳ್ತಾ ಐತೆ, ಹಾಗಾಗಿ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ಈ ಕಡೆ. ಸೊ ಇದೊಂದು ರೋಡಲ್ಲಿ ಇದೊಂದು ಭಾರಿ ಡೇಂಜರಸ್ ಗುಂಡಿ ಇತ್ತು. ಇಲ್ಲಿ ಪ್ಯಾಚ್ ಹಾಕ್ಬಿಟ್ಟವ್ರು ನೋಡಿ, ಇದು ಭಾರಿ ಡೇಂಜರ್ ಇತ್ತು ಇದು ಗುಂಡಿ. ಸಿಕ್ಕಾಬಿಟ್ಟೆ ದೊಡ್ಡ ಗುಂಡಿ ಇತ್ತು, ಒಳ್ಳೆ ಪ್ಯಾಚ್ಗಳೆಲ್ಲ ಹಾಕವ್ರು ಇವಾಗ. ಸೊ ಪಾದಯಾತ್ರೆಗಳು ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ನೋಡೋಣ ಈ ಸಲ ಇವಾಗ ಅಷ್ಟೊಂದಿಲ್ಲ, ಫಾಗೇ ಇಲ್ಲ ಈ ಕಡೆಗೆ. ಸೊ ಒಳ್ಳೇದು, ಫಾಗ್ ಇಲ್ಲ ಅಂದರೆ ನಮಗೂ ಕ್ಲಿಯರ್ ಆಗಿದ್ರೆ ಗಾಡಿ ಓಡ್ಸೋಕ್ಕೂ ಸರಿಯಾಗಿರುತ್ತೆ. ಸೊ ಫಾಗ್ ಇಟ್ಬಿಟ್ರೆ ಸಿಕ್ಕಾಬಿಟ್ಟೆ ಕಷ್ಟ ಗಾಡಿ ಓಡ್ಸೋಕ್ಕೆ. ಸೊ ಹಂಗಾಗಿ ನೋಡೋಣ ಬನ್ನಿ ಮುಂದೆ ಹೆಂಗಿರುತ್ತೆ ಏನೇನಾಗುತ್ತೆ ಅಂತ.
ಸೊ ಜಸ್ಟ್ ಇದೊಂದು ವೀಡಿಯೋ ಅಷ್ಟೇ, ಮತ್ತೆ ವಾಪಸ್ ಹೋಗ್ತಾ ಏನು ವೀಡಿಯೋ ಮಾಡಲ್ಲ. ಸೊ ಜಸ್ಟ್ ಮನೆಗೆ ಹೋದಾಗ ಅಷ್ಟೇ ವೀಡಿಯೋ ಮಾಡೋದು, ಯಾಕಂದರೆ ಅವರಿದ್ದಾಗ ಸರ್ ಇದ್ದಾಗ ವೀಡಿಯೋ ಮಾಡೋಂಗಿಲ್ಲ. ಸೊ ಹಂಗಾಗಿ ಇದು ಜಸ್ಟ್ ಒಂದು ವೀಡಿಯೋ ಅಷ್ಟೇ, ಸಿಂಪಲಾಗಿ ಒಂದು ವೀಡಿಯೋ, ಒಂದು 6-7 ನಿಮಿಷ ಆಗ್ಬೋದು ಅಷ್ಟೇ ವೀಡಿಯೋ, ಒಂದು 5ರಿಂದ 6 ನಿಮಿಷ ಆಗ್ಬೋದು ಅಷ್ಟೇ ವೀಡಿಯೋ. ಸೊ ಬನ್ನಿ, ವಾಯ್ಸಿಂದ ಏನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ಹೊಟ್ಟೆಗೆ ಕಳಿ, ಯಾಕಂದರೆ ಮೈಕ್ ತಗೊಂಡಿಲ್ಲ, ಹಂಗೆ ಮಾತಾಡ್ತಿರೋದು. ಸೊ ಮೈಕೆಲ್ಲ ತಗೊಂಡ್ಮೇಲೆ ಪ್ರಾಪರಾಗಿ ಮಾಡೋಣ, ಬರೋಣ ವರ್ಷನ್ 2 ಟೈಪಲ್ಲಿ ಬರೋಣ. ಸೊ ಬನ್ನಿ, ಇವಾಗ ಕರೆಕ್ಟಾಗಿ ನಾವೆಲ್ಲ ಅಂಟಿದೆ ಹೋಗೋದು. ಬಂದಿಲ್ಲ, ನಾವು ಹೋಗಿದ್ದು ಯಾವ ಊರ ಹೆಸರು ಗೊತ್ತಿಲ್ಲ, ಇನ್ನೂ ಓಡಾಡ್ತೀನಿ, ಊರ ಹೆಸರು ಗೊತ್ತಿಲ್ಲ ನನಗೆ. ಸೊ ಇವಾಗ ಅಲ್ಲೊಂದು ಕಾರ್ ಬರ್ತಿದೆಯಲ್ಲ, ಆ ರೋಡಿಂದ ಬಂದರೆ ಆಲೂರಿಗೆ ಹೋಗುತ್ತೆ ಈ ರೋಡು. ಸೊ ಈ ರೋಡೇ ಡೈರೆಕ್ಟ್ ಆಲೂರು ಕಡೆಗೆ ಹೋಗುತ್ತೆ ಈ ರೋಡು. ನಾವು ಮೊನ್ನೆ ಹೋಗಿದ್ವಿ, ಹಂಗಾಗಿ ಗೊತ್ತು. ಒಂದು 2-3 ಕಡೆ ರೋಡ್ ಮಾತ್ರ ಚಿಕ್ಕದು, ಹಳ್ಳಿ ರೋಡು, ಚೆನ್ನಾಗಿದೆ ರೋಡು. ಸೊ ಮುಂದೆ ಇರಂಗಿದೆ ಫಾಗು, ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಫಾಗು. ಎಲ್ಲಿದೆ ಫಾಗು, ಇಲ್ಲಿಂದ ಸ್ಟಾರ್ಟ್ ಏನೋ ಮತ್ತೆ ಫಾಗು, ಬಟ್ ಅಷ್ಟಕ್ಕಷ್ಟೇ, ಇಷ್ಟೊಂದೇನಿಲ್ಲ, ಆಗಿದ್ದಷ್ಟೇನಿಲ್ಲ, ಸ್ವಲ್ಪ ಇದೆ ಅಷ್ಟೇ ಫಾಗು, ಅಷ್ಟೇ ಹೋಯ್ತು. ಈ ಕಡೆಗೆ ಇಲ್ಲ ಇನ್ನು, ಯಾಕಂದರೆ ಬಿಸಿಲು ಬಂದಿದೆ ಇವಾಗ ಈ ಕಡೆ. ಸೊ ಹಂಗಾಗಿ ಫಾಗಿಗೆ ಏನೂ ಇಲ್ಲ ಇಲ್ಲಿ ಕಡೆ. ಸೊ ಬನ್ನಿ, ಮುಂದೆ ಸಿಗ್ತೀನಿ ನಾನು, ಅಗ್ರೆ ಹತ್ತತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್, ಮತ್ತೆ ಫಾಗ್ ಸ್ಟಾರ್ಟ್ ಆಯಿತು ಇವಾಗ, ಮತ್ತೆ ಬ್ಯಾಕ್ ಟು ಹಂಗೆ ರೋಡು, ಮತ್ತು ಅದೇ ಇದಾಯಿತು, ಮತ್ತೆ ಫಾಗ್ ತುಂಬ್ಕೊತಿ ಇವಾಗ. ಅದೇ ಸ್ವಲ್ಪ ಬಿಸಿಲಲ್ಲಿರೋ ಅಲ್ಲಿ ಸಿಕ್ಕಾಬಿಟ್ಟೆ ಮಂಜು ತುಂಬ್ಕೊಳ್ಳುತ್ತೆ. ಇರಲಿ ಬನ್ನಿ, ನೋಡ್ಕೊಂಡು ಹೋಗೋಕ್ಕೆ ನಮಗೆ ದಿನ ಓಡಾಡ್ತೀವಲ್ಲ, ಹಂಗಾಗಿ ರೋಡೆಲ್ಲ ಪರಿಚಯ ಇದೆ. ಬನ್ನಿ ಇವಾಗ ಹೋಗೋಣ ನಿಧಾನವಾಗಿ. ನೋಡಿ ಇಲ್ಲಿ ಫಾಗ್ ಈ ರೇಂಜಿಗೆ, ಯಪ್ಪ, ಏನಂದ್ರೆ ಏನೂ ಕಾಣೋದಿಲ್ಲ ಇಲ್ಲಿ, ಲಾರಿ ಗೊತ್ತೈತೆ. ಇವಾಗ ಕರೆಕ್ಟಾಗಿ ಅಗ್ರಲ್ಲಿದ್ದೀವಿ. ಫಾಗ್ ಅಂತೂ ಇಲ್ಲಂತೂ ಸಿಕ್ಕಾಬಟ್ಟೆ ಇದೆ ಫಾಗು. ನೋಡಿ ಇಲ್ಲಿ ಯಾವ ರೇಂಜ್ ಫಾಗ್ ತುಂಬ್ಕೊಂಡೈತೆ ಈ ಊರಲ್ಲೂ ಅಂತ. ಸೊ ಅಗ್ರಲ್ಲಿ ಫೇಮಸ್ಸು ದೇವಿರಮ್ಮ ದೇವಸ್ಥಾನ ಅಂತ ಒಂದಿದೆ ಇಲ್ಲಿ. ಸೊ ನನಗೂ ಗೊತ್ತಿತ್ತಿಲ್ಲ, ಈಗ ಮೊನ್ನೆ ಯಾರೋ ಹೇಳಿದರು ಬಸ್ಸಲ್ಲಿ ಬಂದಾಗ, ಹಂಗಾಗಿ ಗೊತ್ತಾಗಿರೋದಷ್ಟೇ. ಸೊ ನೋಡಿ ಇಲ್ಲಿ ಸಿಕ್ಕಾಬಟ್ಟೆ ಫಾಗು. ರೋಡ್ ಯಾವ ಕಡೆಗಿದೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಆ ರೇಂಜ್ ಫಾಗ್ ತುಂಬ್ಕೊಂಡೈತೆ. ನೋಡಿ ಇಲ್ಲಿ ಮುಂದೆ ಲಾರಿ ಹೋಗ್ತೈತೆ, ಅದು ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾ ಕಣ್ಣಿಗೆ. ಅದ್ರ ಮುಂದೆ ಒಂದು ಕಾರ್ ಹೋಯ್ತೈತೆ, ಹಿಂದೆ ಓವರ್ಟೇಕ್ ಮಾಡೋಕ್ಕೂ ಆಗಲ್ಲ, ಸಿಕ್ಕಾಬಟ್ಟೆ ಹಿಂಸೆ. ನೋಡಿ ಲೈಟು ಹಾಕೊಂಡಿಲ್ಲ, ಪಾರ್ಕಿಂಗ್ ಹಾಕೊಂಡಿಲ್ಲ, ಏನಂದ್ರೆ ಏನೂ ಹಾಕೊಂಡಿಲ್ಲ. ಅಪೋಸಿಟ್ ಗಾಡಿ ಬಂತು. ಓವರ್ಟೇಕ್ ಮಾಡೋಣ ಅಂದರೆ ಆಪೋಸಿಟ್ಟು ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಮಧ್ಯದಲ್ಲಿ ಡಿವೈಡರ್ ಹಾಕ್ಬಿಟ್ಟಿರ್ತಾರೆ, ಅದೇ ಹಿಂಸೆ ಇಲ್ಲಿ. ಈ ಫಾಗಿಗೆ ಅದು ಬೇರೆ ಕಾಣಲ್ಲ, ಅವ್ನು ರಿಫ್ಲೆಕ್ಟರ್ ಹಾಕಿಲ್ಲ ಈ ರೋಡಲ್ಲಿ. ಸರಿ ಗೈಸ್, ಮುಂದೆ ಸಿಗ್ತೀನಿ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು. ಗೈಸ್ ಇವಾಗ ಇನ್ನೇನು ಬೇಲೂರಿಗೆ ಬಂದೆ, ಇನ್ನೊಂದು 1-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ನಾನು ಬಂದ್ಬಿಟ್ಟು ನೆಹರು ಸರ್ಕಲ್ ಹೋಗ್ಬೇಕಷ್ಟೇ, ಅಲ್ಲಿಂದ ಸರ್ ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಹಾಸನಕ್ಕೆ ಬಿಡ್ಬೇಕು. ಸೊ ಹಾಸನಕ್ಕೆ ಬಿಟ್ಟಾದ್ಮೇಲೆ ವೀಡಿಯೋ ಮತ್ತೆ ಮಾಡ್ತೀನಿ.
ಸೊ ಎಲ್ರಿಗೂ ಬಾಯ್ ಬಾಯ್ ಗೈಸ್. ಮತ್ತೆ ಸಿಗ್ತೀನಿ ಹಾಸನಕ್ಕೆ ಹೋದ್ಮೇಲೆ. ಸೊ ನೋಡ್ಕೊಳ್ಳಿ, ಬೇಲೂರು ಇನ್ನೇ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, ನೆಹರು ಸರ್ಕಲಿಗೆ ಬರ್ತಾರೆ ಅವರು. ಅಲ್ಲಿಂದ ಅವ್ರು ಕರ್ಕೊಂಡು ವಾಪಸ್ ಹಾಸನಕ್ಕೆ ಹೋಗ್ಬೇಕು. ಹಾಸನಕ್ಕೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್. ಸೊ ಗಾಯ್ಸ್, ಇವಾಗ ಇಡ್ಲಿ ಮಮ್ಮಿ ಹೋಟ್ಲಿಗೆ ಕರ್ಕೊಬಂದಿದ್ದೀನಿ. ಬಿಟ್ಟಿದ್ದೀನಿ ಇಡ್ಲಿ ಮಮ್ಮಿ ಹೋಟ್ಲಿಗೆ.